ಶಿವು ಬಯಸಿದಂತೆ ಲೇಡಿ ಬಾಂಡ್ ಆಗಿದ್ಲು ಧರಣಿ. ಜಮೀನ್ದಾರು ಮನೆತನಕ್ಕೆ ಸೇರಿದಾಗಿನಿಂದ ನಯ ವಿನಯ ಅನ್ನೋದು ಸ್ವಲ್ಪ ಜಾಸ್ತಿನೇ ಪ್ರಾಕ್ಟೀಸ್ ಆಗಿತ್ತು. ಎಲ್ಲ ನಿವೇದಿತ ನೀಡಿದ್ದ ಟ್ರೈನಿಂಗ್. ಆದರೆ ಇವತ್ತು ಶಿವು ಸರ್ ಮನಸ್ಸಿನ ಮಾತು ಕೇಳಿ ನಿರ್ಧಾರ ಬದಲಿಸಿದ್ದಳು. ಹಾಗಂತ ಮೊದಲಿನಷ್ಟು ಗಂಡಿಬೀರಿ ಥರ ಉಡುಗೆ ತೊಡುಗೆ ಬದಲಿಸಲು ಅವಕಾಶ ಇರಲಿಲ್ಲ. ಆದರೆ ಹುಟ್ಟಿದಾಗಿನಿಂದ ಬಂದಿದ್ದ ಆಟಿಟ್ಯೂಡ್ ಎಲ್ಲಿಗೆ ಹೋಗಲು ಸಾಧ್ಯ. ಮೊದಲೇ ಗಂಡು ಹುಡುಗಿ, ಗಂಡನಿಗೆ ಇಷ್ಟ ಅಂದ ಮೇಲೆ ತನ್ನ ವರಸೆಗೆ ಬಂದೇ ಬಿಟ್ಟಳು. ಶಿವು ಧರಣಿ ಹುಡುಕಿ ಬಂದರೆ ಗಂಡನಿಗೆ ತನ್ನಗೆ ಇಬ್ಬರಿಗೂ ಬಾಕ್ಸ್ ತೆಗೆದುಕೊಂಡು ಬರುತ್ತಿದ್ದರೆ ಮುದ್ದಾದ ಮೊಗ, ಅದರ ತುಂಬೆಲ್ಲ ಅತೀವ ಕಾನ್ಫಿಡೆನ್ಸ್. ಕಷ್ಟವೇ ಇವಳ ನಗು ನೋಡಿ ತಪ್ಪು ಅಡ್ರೆಸ್ಗೆ ಬಂದಿದ್ದೇನೋ ಅಂತ ಹೋಗಬೇಕೆನ್ನುವಷ್ಟು ಮಂದಹಾಸ, ಮಂದವಾಗಿದ್ದ ಕಣ್ಣುಬ್ಬು. ಕದ್ದು ಮುಚ್ಚಿ ಶಿವುಗೆ ಸನ್ನೆ ಮಾಡಿದರೆ ಕಪ್ಪು ಕಾಡಿಗೆಯಿಂದ ಸುತ್ತುವರೆದಿದ್ದ ಮಿಂಚಿನ ಕಿರಣದಂತೆ ಮಿನುಗುತ್ತಿದ್ದವು ಕಣ್ಣುಗಳು. ಕಮಲದ ದಳದಂತಿದ್ದ ತುಟಿಗಳಲ್ಲಿ ತುಂಟ ನಗುವೊಂದು ನಲಿದಾಡುತ್ತಿತ್ತು. ಇಷ್ಟು ದಿನ ಇಷ್ಟೊಂದು ಅಂದ ಅನ್ನಿಸಿರಲಿಲ್ಲ ಧರಣಿಯ ಸೌಂದರ್ಯ. ಅವಳಿಗಿಂತ ಅವಳ ನೈಜತೆಯೇ ಹೆಚ್ಚು ಸುಂದರವಾಗಿ ಬಿಟ್ಟಿತ್ತೇನೋ ಅನಿಸುತ್ತಿತ್ತು. ಪಾರ್ವತಿ ಕೂಡ ಧರಣಿಯ ಮುಖದಲ್ಲಿನ ಬದಲಾವಣೆಯನ್ನು ಗಮನಿಸಿ ಹೇಳಿಯೇ ಬಿಟ್ಟರು. ಲೋ ಮಗ, ಒಂಚೂರು ನಿಂತ್ಕೋ, ಧರಣಿ ನೋಡ್ತಿದ್ರೆ ನಂದೇ ದೃಷ್ಟಿ ಬೀಳಂಗದೆ, ಒಂಚೂರ ಸೆರಗು ನೀವಳಿಸ್ತೀನಿ ಅಂತ ತನ್ನ ಸೆರಗಂಚನ್ನು ತೆಗೆದು ಅವಳುದ್ದಕ್ಕೂ ನೀವಳಿಸಿ, ಮುಖವನ್ನು ಒಮ್ಮೆ ನೀವರಿಸಿ ಲಟಕೆ ತೆಗೆದು, ಮಗಿನ ಎಲ್ಲೆಲ್ಲೋ ಬಿಟ್ಟು ಹೋಗ್ಬೇಡ ಅಂತ ಎಚ್ಚರಿಕೆನೂ ಕೊಟ್ರು. ಧರಣಿ ಶಿವುಗೆ ಮಾತ್ರ ಕಾಣುವಂತೆ ಉಬ್ಬಾರಿಸಿ ಕಣ್ಣು ಹೊಡೆದಿದ್ದಳು. ಅವಳ ಈ ವರಸೆಗೆ ಶಿವು ಭೂಮಿ ಮೇಲೆ ತೇಲುವಂತಾಗಿತ್ತು. ಇಬ್ಬರು ಕಾಲೇಜ್ ಹೊರಟರೆ ಶಿವು ಧರಣಿಯ ಹಿಂದೆ ಕುಳಿತು ಊರ ಆಚೆ ಬೈಕ್ ತಲುಪೋ ತನಕ ಸುಮ್ಮನಿದ್ದಳು. ಸರ್, ಬೈಕ್ ನಿಲ್ಲಿಸ್ಬೋದಾ ಅಂದ್ಲು ಜೋರಾಗಿ. ಶಿವು ಗಾಬರಿಯಾದ. ಬೈಕ್ ನಿಲ್ಲಿಸಿ ಏನಾಯ್ತು ಅಂತ ಕೇಳಿದರೆ ಧರಣಿ ಅವನ ಗಾಬರಿ ನೋಡಿ ಬಾಯ ಮೇಲೆ ಕೈಯಿಟ್ಟು ಪಸಕ್ಕನೆ ನಕ್ಕರೆ ಶಿವು ಗುರಾಯಿಸಿದ. ನಗು ನಿಲ್ಲಿಸಿ, ಏನಿಲ್ಲ, ಅದೇನಂದರೆ ನಾನು ನನ್ನ ಡಾರ್ಲಿಂಗ್ನ ರೈಡ್ ಮಾಡಿ ತುಂಬ ದಿನ ಆಗಿದೆ. ಸೊ ಈ ನಮ್ಮ ಡಾರ್ಲಿಂಗ್ ಅವರ ಡಾರ್ಲಿಂಗ್ನ ಈ ಡಾರ್ಲಿಂಗ್ಗೆ ಕೊಡ್ತಾರೇನೋ ಅಂತ. ಫುಲ್ ಮಚ್ಚ ಲ್ಯಾಂಗ್ವೇಜ್ನಲ್ಲಿ ಪಾಲಿಶ್ ಭಾಷೆ ಕೇಳಿದ್ದ ಶಿವು ಧರಣಿ ಮಾತಿಗೆ ಸ್ವಲ್ಪ ಕನ್ಫ್ಯೂಸ್ ಕೂಡ ಆದ. ಸರ್, ಕೀ ಕೊಡ್ತೀರಾ, ನಾನು ಓಡಿಸ್ತೀನಿ ಅಂದ್ಲು ಧರಣಿ. ಈಗೂ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲದ ಶಿವುಗೆ ಹೆಂಡತಿ ಹಿಂದೆ ಕೂರೋಕೆ ನೋ ಇಶ್ಯೂಸ್. ಹಾಗಾಗಿ ಬೈಕ್ ಕೀ ಕೊಟ್ಟ ನಿಂತರೆ ಹಾಕಿದ್ದ ದುಪ್ಪಟ್ಟ ಸೊಂಟಕ್ಕೆ ಕಟ್ಟಿ ಬ್ಯಾಗ್ನಲ್ಲಿದ್ದ ಸನ್ಗ್ಲಾಸ್ ತೆಗೆದು ಕಣ್ಣಿಗೇರಿಸಿ ಬೈಕ್ ಮೇಲೆ ಕೂತ್ರೆ ಅವಳನ್ನು ನೋಡಿದ ಶಿವು ಅವಳ ಕಣ್ಣ ಇಶಾರೆಗೆ ಹೋಗಿ ಹಿಂದೆ ಕೂತ್ಕೊಂಡ. ಎಲ್ಲ ಪ್ರೀ ಪ್ಲ್ಯಾನ್ ಅನ್ನೋ ಥರನೇ ಇತ್ತು. ಅವಳು ಗಾಡಿ ಓಡಿಸುವಾಗ ಅವಳು ಮಾತಾಡಿ ಆಗಲೇ ಮುಗಿಸಿದ್ದ ಮಾತನ್ನೆಲ್ಲ ರೀಕಾಲ್ ಮಾಡಿಕೊಂಡ ಶಿವು. ಅವಳ ಕಿವಿ ಹತ್ರ, ನೀನು ಡಾರ್ಲಿಂಗ್ ಅಂದಿದ್ದು ನನ್ನ ಅಂದ. ಕಣ್ಣಿನ ಗ್ಲಾಸ್ ಇಳಿಸಿ, ಯಾಕೆ ಇಷ್ಟ ಆಗಲಿಲ್ವಾ ಅಂದ್ಲು ಧರಣಿ. ಶಿವು ಆಕಾಶ ನೋಡುತ್ತಾ ಏನೋ ಯೋಚಿಸಿ, ಹಾಂ ಇಷ್ಟ ಆಯಿತು ಅಂದ. ಶಿವು ಅಂಬಾರಿ ಕಾಲೇಜ್ ಗೇಟ್ ಬಳಿ ಹೋಗಿ ನಿಲ್ತು. ಅಲ್ಲೇ ಓಡಾಡ್ತಿದ್ದ ಹುಡುಗಿಯರು ಶಿವು ಮತ್ತು ಧರಣಿಯನ್ನು ನೋಡ್ತಿದ್ರು. ಧರಣಿ ಅದೆಷ್ಟು ಪುಣ್ಯ ಮಾಡಿದ್ದಳೋ ಶಿವು ಸರ್ ಥರ ಗಂಡನ್ನ ಪಡೆಯೋಕೆ ಅಂತಿದ್ರು ಒಂದಿಷ್ಟು ಹುಡುಗಿಯರು. ಬೈಕ್ ಪಾರ್ಕ್ ಮಾಡಿ, ಥ್ಯಾಂಕ್ಸ್ ಸರ್ ಅಂದ್ಲು ಧರಣಿ. ಶಿವು ಕೈಗೆ ಕೀ ಕೊಟ್ಟ. ಥ್ಯಾಂಕ್ಸ್ ಯಾಕೆ ಅಂದ ಶಿವು. ನನ್ನ ನಂಬಿ ಕೀ ಕೊಟ್ಟಿದ್ದಕ್ಕೆ ಅಂದ್ಲು ಧರಣಿ ನಗುತ್ತಾ. ನಿನ್ನ ನಂಬಿ ನನ್ನೇ ಕೊಟ್ಟಿದ್ದೀನಂತೆ, ಇನ್ನು ಬೈಕೆಲ್ಲ ಕೊಡಲ್ವಾ ಅಂದ ಶಿವು. ಧರಣಿ ನಸು ನಕ್ಕಳು ಅವನ ಮಾತಿಗೆ. ಓಕೆ ಬಾಯ್, ಮತ್ತೆ ಕ್ಲಾಸಲ್ಲಿ ಸಿಗುವ ಅಂದ್ಲು ಕಟ್ಟಿದ್ದ ದುಪ್ಪಟ್ಟ ಸರಿ ಮಾಡಿಕೊಳ್ಳುತ್ತಾ. ಶಿವು ಧರಣಿ ವರಸೆ ಕಂಡು ಮೊದಲ ದಿನ ಭೇಟಿಯಾಗಿದ್ದನ್ನು ನೆನಪಿಸಿಕೊಳ್ಳುತ್ತಿದ್ದ. ಕಣ್ಣು ಬಾರಿಸಿ ಬಾಯ್ ಎಂದವಳು ಕಣ್ಣೊಡೆದರೆ ಶಿವು ಸುತ್ತ ಕಣ್ಣಾಡಿಸಿದ್ದ. ಯಾರಾದರೂ ನೋಡ್ತಾರೇನೋ ಅನ್ನೋ ಹಾಗೆ. ಇದೇನಪ್ಪ ಈ ಥರ ವರಸೆ ಬದಲಾಗೋಯ್ತಲ್ಲ ಅನ್ನಿಸಿತು ಶಿವು ಮನಸ್ಸಿಗೆ. ಬೆಳಿಗ್ಗೆಯಿಂದ ಧರಣಿ ಗಮನಿಸುತ್ತಿದ್ದ ಶಾಂಭವಿ. ಇದೇನು ಗೊಬ್ಬಿ, ಜಮೀನ್ದಾರು ಸೊಸೆ ಆದಮೇಲೆ ಈ ಹುಡುಗ ಬುದ್ಧಿ ಎಲ್ಲ ಅದ್ಯಾವಾಗ ಮೂಟೆ ಕಟ್ಟಿ ಇಟ್ಟಿದ್ದೆ? ಮಾತಿಗಷ್ಟೇ ಮಾತು ಉತ್ತರವಾಗಿ ಕೊಡ್ತಾ ಇದ್ದೆ. ಆದರೆ ಇವತ್ತೇನು ಅಮ್ಮವರು ಜವರೇಗೌಡರು ಸೊಸೆ ಅನ್ನೋದನ್ನು ಮರೆತುಬಿಟ್ರಾ ಹೇಗೆ ಅಂತ ಕೇಳಿದ್ಲು. ಧರಣಿಯ ಆ್ಯಟಿಟ್ಯೂಡ್ ನೋಡಿ ಶಾಂಭವಿ, ಹಾಗೇನಿಲ್ಲ ಕಣೆ, ನಿನ್ನೆ ಯಾರೋ ದೊಡ್ಡ ಮನುಷ್ಯರು ಮಾತು ಕೇಳಿಸ್ಕೊಂಡೆ. ನಾವು ಯಾವತ್ತಿದ್ರೂ ನಮ್ಮತನವನ್ನು ಬಿಟ್ಕೊಡ್ಬಾರ್ದಂತೆ, ನಮ್ಮ ಸ್ವರೂಪವೇ ನಮಗೆ ಲಕ್ಷಣವಂತೆ, ಅದಕ್ಕೆ ಅಂದ್ಲು ಎರಡು ಕೈಯಲ್ಲಿ ತನ್ನನ್ನೇ ತಾನು ತೋರಿಸುತ್ತ. ಮಾತನ್ನೇ ಕೇಳುತ್ತಿದ್ದ ಶಾಂಭವಿ ಒಮ್ಮೆ ಧರಣಿಯ ಕೆನ್ನೆಗಳೆರಡನ್ನು ಹಿಂಡಿ, ನಿಜ ನೀನು ಹೀಗಿದ್ರೇನೆ ಚಂದ, ಆದರೆ ಈ ಮಾತನ್ನು ಹೇಳಿದ್ದ ಆ ದೊಡ್ಡ ಮನುಷ್ಯರು ಯಾರು ಅಂತ ಕೇಳಿದ್ಲು. ಅವರ ಮಿಸ್ಟರ್ ಶಿವಾನ್ ಸರ್ ಅಂದ್ಲು ಹೆಮ್ಮೆಯಿಂದ. ಶಾಂಭವಿಗೆ ಇಬ್ಬರ ಜೀವನ ಚೆನ್ನಾಗಿ ನಡೆಯುತ್ತಿದೆ ಅನ್ನೋ ಸಮಾಧಾನವಾಯಿತು. ಹೀಗೆ ಧರಣಿಯ ತುಂಟತನದ ಜೊತೆಗೆ ವಾರಗಳೇ ಕಳೆದು ಹೋದವು. ಧರಣಿ ಶಿವು ಇಷ್ಟದಂತೆ ಎಷ್ಟೇ ಬಬ್ಲಿಯಾಗಿದ್ರೂ ತನ್ನ ಜಮೀನ್ದಾರರ ಮನೆಗೆ ಸೊಸೆಯಾಗಿದ್ದೀನಿ ಅನ್ನೋದನ್ನು ಮರೆತಿರಲಿಲ್ಲ. ತನ್ನ ಅತ್ತೆಗೆ ಇಷ್ಟ ಆಗದ ರೀತಿ ಎಂದೂ ನಡ್ಕೋತಿರಲಿಲ್ಲ. ಮನೆಗೆ ಆಗಲೇ ಹಿರಿ ಸೊಸೆ ಸ್ಪಂದನ ಬಂದಿದ್ಲು. ದೇಹ ವಾಂತಿ ಮತ್ತು ನಿಶಕ್ತಿಗೆ ದಣಿದಿದ್ದರೂ ಅಹಂಕಾರ ಸ್ವಲ್ಪವೂ ಕಮ್ಮಿಯಾಗಿರಲಿಲ್ಲ. ಸ್ಪಂದನ ಕೂತಲ್ಲಿಗೆ ಎಲ್ಲ ಸೇವೆ ಮಾಡಬೇಕಿತ್ತು. ಊಟ ತಿಂಡಿ ಕಾಫಿ ಎಲ್ಲ ರೂಮಲ್ಲೇ ನಡೀತಿತ್ತು. ಮನೆಗೆ ಬಂದು ವಾರಗಳೇ ಆದರೂ ತನ್ನತ್ತೆ ಗದರಿಸಿದಾಗಷ್ಟೇ ವರಾಂಡಕ್ಕೆ ಬಂದು ಒಂದೆರಡು ಸುತ್ತು ವಾಕ್ ಮಾಡುತ್ತಿದ್ದು ಬಿಟ್ಟರೆ
ಮತ್ತೆ ಬೇರೆ ಕಡೆ ಕಾಲು ಇಟ್ಟಿರಲಿಲ್ಲ. ಧರಣಿ ಮಾತ್ರ ಪಾರ್ವತಿ ಮತ್ತು ಜಾನಕಿ ಬಳಿ ಸ್ಪಂದನ ಇಷ್ಟ ಕಷ್ಟ ಎಲ್ಲವನ್ನೂ ತಿಳಿದುಕೊಂಡು ಅವಳ ಬೇಕು ಬೇಡಗಳನ್ನು ಪೂರೈಸುತ್ತಿದ್ದಳು. ಧರಣಿ ಬಂದು 4-5 ತಿಂಗಳಲ್ಲೇ ಇಡೀ ಮನೆಯ ಜವಾಬ್ದಾರಿ ಬೇಕು ಬೇಡ ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದಳು. ಎಲ್ಲರ ಮೆಚ್ಚಿನ ಸೊಸೆಯಾಗಿದ್ದಳು. ಎಲ್ಲರ ಬಾಯಲ್ಲೂ ಧರಣಿ ಹೆಸರೇ ಕೇಳುತ್ತಿತ್ತು. ಧರಣಿಯ ಹೆಸರು ಮನೆಯಲ್ಲಿ ಕೇಳುತ್ತಿದ್ದರೆ ಸ್ಪಂದನಾಗೆ ಹೊಟ್ಟೆ ಕಿಚ್ಚು. ನನಗಿಂತ ಈ ಕೂಲಿಯವರ ಮಗಳೇ ಹೆಚ್ಚಾದ್ಲು ಈ ಮನೆಯವರಿಗೆ ಅನ್ನಿಸುತ್ತಿತ್ತು. ಇದೇ ಕಾರಣಕ್ಕೆ ನಾನು ಸತಿಗೆ ಹೇಳಿದ್ದು, ನಾನು ಅಲ್ಲೇ ಅಪ್ಪನ ಮನೆಯಲ್ಲೇ ಇರ್ತೀನಿ ಅಂತ. ಆದರೆ ನೋಡು, ಇಲ್ಲಿ ನಾನು ಮಾತಾಡ್ಸೋರು ಇಲ್ಲ. ಎಲ್ಲ ಅವ್ವ ಧರಣಿ ಮಗಳೇ ಧರಣಿ ಅನ್ನೋರೆ. ನಾನೊಬ್ಳು ಇದ್ದೀನಿ ಅಂತ ಯಾರಿಗೂ ನೆನಪಿಲ್ಲ ಅಂತ ಒಬ್ಬಳೇ ಗೊತ್ತಾ. ಧರಣಿ ಸ್ವಲ್ಪ ಬಿಸಿ ನೀರು ಕೊಡು ಅಂತ ಧರಣಿಯನ್ನೇ ಕರೆದರೆ 2 ನಿಮಿಷದಲ್ಲಿ ಬಿಸಿ ನೀರಿನ ಲೋಟದ ಜೊತೆಗೆ ಧರಣಿ ಪ್ರತ್ಯಕ್ಷಳಾದಳು. ಧರಣಿ ಕಂಡು ಮನಸ್ಸಲ್ಲಿ ಅಸೂಯೆ ಇದ್ದರೂ ನಗುತ್ತಲೇ, ಯಾಕೆ ಧರಣಿ ಇವತ್ತು ಕಾಲೇಜ್ ಇಲ್ವಾ ಅಂತ ಕೈಚಾಚಿ ನೀರು ಪಡೆದವಳು, ಇಲ್ಲ ಅಕ್ಕ ಇವತ್ತು ಕಾಲೇಜ್ಗೆ ಲೀವ್ ಇದೆ ಅಂದ್ಲು. ಓ ತುಂಬ ಸುಡ್ತಾ ಇದೆ ಅಂದ್ಲು ಕೈಗೆ ಲೋಟವನ್ನು ಹಿಡಿದು ಸ್ಪಂದನ. ಹೌದಾ ಎಂದು ಆಚೆ ಬಂದ ಧರಣಿ ತರಾತುರಿಯಲ್ಲಿ ಮತ್ತೊಂದು ಲೋಟ ಹಿಡಿದು ಓಡಿದಳು. ಅಡುಗೆ ಮನೆಯಲ್ಲಿದ್ದ ಪಾರ್ವತಿ ಧರಣಿ ಹೋಗಿದ್ದು ನೋಡಿ ಗಾಬರಿಯಾಗಿ ಅವಳ ಹಿಂದೆ ಅವರೂ ಬಂದರು. ಆದರೆ ಅದು ಧರಣಿ ಮತ್ತು ಸ್ಪಂದನಾಗೆ ಗೊತ್ತಿರಲಿಲ್ಲ. ಲೋಟ ಮುಂದೆ ಚಾಚಿದ ಧರಣಿ ಕೈ ನೋಡಿ, ಏನು ಇವೆಲ್ಲ ಅತ್ತೆ ಕೊಡಿಸಿದ್ದಾ ಅಂತ ಕೇಳಿದ್ಲು ಚಿನ್ನದ ಬಳೆಗಳನ್ನು ನೋಡಿ. ಸ್ಪಂದನ ಕಣ್ಣನ್ನೇ ಗಮನಿಸಿ, ಹಾಂ ಅಕ್ಕ ಇದು ನಮ್ಮ ಸುಗುಣ ಅತ್ತೆ ಕೊಡಿಸಿದ್ದು ಅಂದ್ಲು ಧರಣಿ. ಯಾಕೋ ಸ್ಪಂದನಾಗೆ ಸಮಾಧಾನ ಆಗಲಿಲ್ಲ. ಆದರೂ ಧರಣಿ, ನೀನು ಮದುವೆ ಆದಮೇಲೆ ತುಂಬ ಕಳೆ ಬಂದಿದೆ. ನಾನು ನೋಡೇ ಇರಲಿಲ್ವಲ್ಲ, ಅದಕ್ಕೆ ಈಗ ಅನ್ನಿಸ್ತಾ ಇದೆ. ಮೊದಲೆಲ್ಲ 3 ಹೊತ್ತು ಊಟ ಮಾಡೋದು ಕಷ್ಟ ಆಗ್ತಿತ್ತೇನೋ ನಿನಗೆ. ಆದರೂ ನಿನ್ನ ಅದೃಷ್ಟ ನೋಡು, ಇಷ್ಟು ದೊಡ್ಡ ಮನೆಗೆ ಬಂದ ಮೇಲೆ ಊಟ ಉಪಚಾರ ಎಲ್ಲ ಚೆನ್ನಾಗಿ ಸಿಗ್ತಿದೆ ಅಲ್ವಾ ಅಂದ್ಲು ವ್ಯಂಗ್ಯವಾಗಿ ನೀರು ಕುಡಿಯುತ್ತಾ. ಧರಣಿ ಹೃದಯಕ್ಕೆ ಇರಿದಂತೆ ಅನ್ನಿಸಿತ್ತು. ಜವರೇಗೌಡರು ಸೊಸೆ ಧರಣಿ ಆಗಿದ್ದಿದ್ರೆ ಏನೂ ಮಾತನಾಡದೆ ಸುಮ್ಮನೆ ಅವಳ ಮಾತು ಕೇಳಿ ಬರ್ತಿದ್ಲೇನೋ. ಆದರೆ ಇವಳು ಶಿವು ಮೆಚ್ಚಿದ ಧರಣಿ, ಸುಮ್ಮನೆ ಬರೋ ಮಾತೇ ಇಲ್ಲ. ಹೌದು ಅಕ್ಕ, ನೀವು ಹೇಳ್ತಿರೋದು ಸರಿ. ನಮ್ಮನೇಲಿ ನಾನು ಎಲ್ಲಿ 3 ಹೊತ್ತು ಊಟ ಮಾಡ್ತಾ ಇದ್ದೆ ಹೇಳಿ. ಅಲ್ಲಿ ನಮ್ಮಮ್ಮ ನಮ್ಮತ್ತೆ ಎಲ್ಲ ಕೈ ತುತ್ತು ನೀಡೋರು. ಹಾಗಾಗಿ ಕಮ್ಮಿ ಅಂದರೂ 1-5 ಸಾರಿ ಊಟ ಮಾಡ್ತಿದ್ದೆ. ಇವಾಗ ಯಾಕೋ ನಾನು ತುಂಬ ಕಮ್ಮಿ ಊಟ ಮಾಡ್ತಿದ್ದೀನಿ ಅನ್ನಿಸ್ತಿದೆ. ಆದರೂ ದಪ್ಪ ಆಗ್ತಿದ್ದೀನಿ ಅಕ್ಕ. ಅದು ಯಾಕೆ ಗೊತ್ತಾ, ಅದು ನಿಮ್ಮ ಮೈದನ್ನ ತೋರಿಸೋ ಪ್ರೀತಿ ನನಗೆ ಹೀಗೆ ಕಳೆ ಬರೋ ಹಾಗೆ ಮಾಡಿದೆ ಅಕ್ಕ ಅಂದ್ಲು ನಗುತ್ತಲೇ. ಬಟ್ಟೆ ಸುತ್ತಿ ಒಡೆದಂತೆ ಅನ್ನಿಸಿತ್ತು ಸ್ಪಂದನಾಗೆ. ಪಾರ್ವತಿ ಬಾಗಿಲಲ್ಲೇ ಇವರ ಮಾತು ಕೇಳಿ ನಗು ಬಂತು. ಆದರೂ ಧರಣಿ, ಶಿವು ಮಾವ ಪ್ರೀತಿ ಮಾಡಿದ್ದು ನಿಮ್ಮ ಅಕ್ಕನ್ನ ಅಲ್ವಾ, ಮತ್ತೆ ನಿನ್ನ ಜೊತೆ ಹೇಗೆ ಚೆನ್ನಾಗಿದ್ದಾರೆ ಅವರು. ನಿನಗೆ ಏನು ಬೇಜಾರು ಮಾಡಲ್ವಾ ನಿಮ್ಮ ಅಕ್ಕನ ನೆನಪು ಮಾಡ್ಕೊಳ್ಳುವಾಗ ಅಂದ್ಲು ಸ್ಪಂದನ. ಈ ಮಾತು ಅವಳಿಗೆ ಅವಮಾನ ಎನ್ನಿಸಿತ್ತು. ಹಾಗಾಗಿ ಅವಳ ಹೃದಯಕ್ಕೆ ಒಂದಿಷ್ಟು ವಿಷ ಬಿತ್ತುವ ಉದ್ದೇಶದಿಂದ ಹೇಗಾದರೂ ಅವಳ ಖುಷಿಯನ್ನು ಕೀಳಬೇಕೆಂದು ಅವಳು ಬಯಸಿದ್ದಳು. ಆದರೆ ಲೇಡಿ ಬಾಂಡ್ ಧರಣಿಗೆ ಇವೆಲ್ಲ ಕಿರುಬೆರಳಿಗೆ ಕೆಲಸ ಆಗಿತ್ತು. ಅದು ಅವಳಿಗೆ ಗೊತ್ತಿಲ್ಲ. ಧರಣಿ ಹಾಸಿಗೆ ಸರಿ ಮಾಡುತ್ತಾ, ಯಾರು ಶಿವ್ ಸರ್ರ? ಒಂದ್ಸಾರಿ ತಪ್ಪು ದಾರಿಲಿ ನಡೆದು ಹೋಗಿ ದಾರಿಯಲ್ಲಿ ನಮಗೆ ಬೇಕಿರೋ ಅಡ್ರೆಸ್ ಸಿಕ್ಕಿಲ್ಲ ಅಂದಮೇಲೆ ಮತ್ತೆ ಸರಿ ಅಡ್ರೆಸ್ಗೆ ಅಲ್ಲಿ ಹೋಗುವಾಗ ಯಾರಾದರೂ ಮತ್ತೆ ಹಳೆ ದಾರಿನ ಚೆನ್ನಾಗಿತ್ತು ನೆನ್ಕೋತಾರ ಅಕ್ಕ ಹೇಳಿ. ನಮಗೆ ದಾರಿ ಯಾವುದು ಎಷ್ಟು ಚೆನ್ನಾಗಿದೆ ಅನ್ನೋದು ಮುಖ್ಯ ಅಲ್ಲ, ನಾವು ಆ ದಾರಿಯಲ್ಲಿ ನಮಗೆ ಇಷ್ಟ ಆಗೋ ಬೇಕಾಗಿರೋ ಜಾಗಕ್ಕೆ ತಲುಪ್ತೀವಾ ಅನ್ನೋದಷ್ಟೇ ಮುಖ್ಯ. ಅಷ್ಟೊಂದು ಓದ್ಕೊಂಡಿರೋ ನಮ್ಮ ಶಿವು ಡಾರ್ಲಿಂಗ್ಗೆ ಇದು ಗೊತ್ತಿಲ್ಲ ಅಂದ್ಕೊಂಡ್ರಾ? ಹೇಳಬೇಕು ಅಂದರೆ ನಾನೇ ದಡ್ಡಿ, ನಿಮ್ಮ ಥರಾನೇ ಯೋಚನೆ ಮಾಡ್ತಿದ್ದೆ ಆಗ. ಶಿವು ಡಾರ್ಲಿಂಗ್ ನನಗೆ ಹೀಗೆಲ್ಲ ಯೋಚನೆ ಮಾಡಬಾರ್ದು ಅಂತ ಕೈ ಮೇಲೆ ಕೈ ಇಟ್ಕೊಂಡು ಅಷ್ಟೆಲ್ಲ ವಿಚಾರನ ಅರ್ಥ ಮಾಡಿಸಿದ್ರು. ಅಲ್ಲದೆ ಅವರಿಗೆ ಈ ಜನ್ಮದಲ್ಲಿ ಅಲ್ಲ, ಮುಂದೆ ಜನ್ಮ ಬರೋ ಎಲ್ಲ ಜನ್ಮಕ್ಕೂ ನಾನೇ ಈ ಧರಣಿನೇ ಮಿಸ್ಟರ್ ಶಿವಾನ್ಸ್ ಅವರಿಗೆ ಮಿಸ್ಸಸ್ ಶಿವಾನ್ಸ್ ಆಗಿ ಬರಬೇಕು ಅಂತ ಕೂಡ ಹೇಳಿದ್ದಾರೆ. ಅವರು ಕೃಷ್ಣ ಆದರೆ ಅವರಿಗೆ ಎಲ್ಲ ಜನ್ಮದಲ್ಲೂ ನಾನೇ ರಾಧೆ ಅಂತ ಉರಿತಿದ್ದ ಸ್ಪಂದನ ಹೊಟ್ಟೆಗೆ ಒಂದಿಷ್ಟು ತುಪ್ಪ ಹಾಕಿ ಕೊನೆಯದಾಗಿ, ನೀವಿಷ್ಟು ಒಳ್ಳೆಯವರು, ನನ್ನ ಬಗ್ಗೆ ಇಷ್ಟೊಂದು ಪ್ರೀತಿ, ಆದರೆ ನೀವು ಈ ಟೈಮ್ನಲ್ಲಿ ಇದೆಲ್ಲ ಯೋಚನೆ ಮಾಡಬೇಡಿ. ನೀವು ಬರೀ ನಿಮ್ಮ ಮಗು ಬಗ್ಗೆ, ಸಾರಿ ಅಕ್ಕ, ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಆಯಿತಾ. ಇವಾಗ ರೆಸ್ಟ್ ಮಾಡಿ. ಇನ್ನೇನಾದರೂ ಬೇಕು ಅಂದರೆ ನಿಮಗೆ 24/7 ಹೆಲ್ಪ್ ಲೈನ್ ಧರಣಿ ಅಂತ ಕೂಗಿ ತಟ್ಟಂತ ನಿಮ್ಮ ಮುಂದೆ ಹಾಜರು, ನಿಮ್ಮ ಹೆಲ್ಪ್ಗೆ ಬಂದುಬಿಡ್ತೀನಿ ಅಂತ ಹೇಳಿ ಆಚೆ ನಡೆದು ಬಿಟ್ಲು. ಇನ್ನೇನೋ ಕೇಳಿ ಅವಳಿಗೆ ನೋವು ಕೊಡಬೇಕು ಅಂತ ಅಂದ್ಕೊಂಡಿದ್ದ ಸ್ಪಂದನ ಅವಳು ಚೆನ್ನಾಗಿದ್ದೀನಿ ಅಂತ ಹೇಳಿ ಇವಳಿಗೆ ನೋವು ಕೊಟ್ಟು ಹೋದಾಗ ಗ್ಯಾಸ್ಟ್ರಿಕ್ ಇಲ್ಲದೆ ಇದ್ದರೂ ಎದೆ ಉರಿ ಬಂದಿತ್ತು ಸ್ಪಂದನಾಗೆ. ಇಷ್ಟು ದಿನ ಬಡವರ ಮನೆ ಹುಡುಗಿ ಅಂತ ಅಸಹ್ಯ ಪಡ್ತಿದ್ಲು. ಆದರೆ ಮರ್ತಿದ್ಲು ಅವಳು ತನಗೆ ಸರಿಸಮವಾಗಿರುವಂಥ ಸೊಸೆ ಅಂತ. ತುಂಬ ಓದ್ಕೊಂಡಿದ್ದೀನಿ, ಬುದ್ಧಿವಂತೆ ಅಂತ ಕೂಡ ಅಂದ್ಕೊಂಡಿದ್ಲು. ಆದರೆ ಇವತ್ತಿಂದ ಅವಳಿಗೂ ಗೊತ್ತಾಯಿತು ತನಗಿಂತ ಬುದ್ಧಿವಂತೆ ಧರಣಿನೇ ಅಂತ. ಈ ಮನೇಲಿ ತನಗಿಂತ ಹೆಚ್ಚು ಬೆಲೆ ಪಡ್ಕೊಂಡಿದ್ದಾಳಲ್ಲ ಅಂತ ಸಿಟ್ಟು ಕೂಡ ಬಂತು, ಅಸೂಯೆ ಕೂಡ ಆಯಿತು. ಇದೆಲ್ಲ ಧರಣಿ ನೋಡಿದಾಗ ಅವಳನ್ನು ಅಸಹ್ಯ ಪಟ್ಕೊಂಡು ಆಡ್ಕೋಬೇಕು ಅಂದ್ಕೊಂಡಿದ್ಲು. ಆದರೆ ಇವಾಗ ತನಗೆ ಕಾಂಪಿಟೇಷನ್ ಅವಳು ಅಂತ ಗೊತ್ತಾಗಿ ಅವಳ ಮೇಲೆ ದ್ವೇಷ ಕೂಡ ಸ್ಟಾರ್ಟ್ ಆಗಿತ್ತು. ನೀರು ಕುಡಿದು ಲೋಟ ನೆಲಕ್ಕೆ ಬಿಸಾಡಿದಳು, ತನ್ನ ಕೋಪವನ್ನು ಹೇಗಾದರೂ ತೀರಿಸಿಕೊಳ್ಳಬೇಕೆಂದು.
ಈ ಮಾತಿಂದ ಪಾರ್ವತಿಗೆ ಒಂದಿಷ್ಟು ಸಮಾಧಾನ ಅಂತ ಸಿಕ್ಕಿತ್ತು. ಆದರೆ ತನ್ನ ಮಾತನ್ನು ತನ್ನತ್ತೆ ಕೇಳಿಸಿಕೊಳ್ತಿದ್ದಾರೆ ಎಂದು ಧರಣಿಗೆ ಗೊತ್ತಿರಲಿಲ್ಲ. ಸಂಜೆ ಶಿವು ತೋಟದ ಕೆಲಸ ಮುಗಿಸಿ ಬಂದಾಗ ಆಗಲೇ ಧರಣಿ ಓದುತ್ತಾ ಕುಳಿತಿದ್ದಳು. ಸ್ಪಂದನ ಮಾತಿಂದ ಬೇಜಾರಾಗಿದ್ದರಿಂದ ಹೊರಗಿನವರಿಗೆ ತೋರಿಸಿಕೊಳ್ಳಲಾಗದೆ ಪುಸ್ತಕದ ಮೊರೆ ಹೋಗಿದ್ದಳು. ತನ್ನ ಮನಸ್ಸಿನ ಭಾರ ಇಳಿಸಿಕೊಳ್ಳಲು ಹಿಂದೆಯಿಂದ ಬಂದ ಶಿವು ಧರಣಿ ಬಳಸಲು ನಗುತ್ತಲೇ, ಏನು ಭೂಮಿಪುತ್ರ ಶಿವು ಅವರೇ, ಏನು ಬೇಕಿತ್ತು ಅಂದ್ಲು ನಗುತ್ತಾ. ಕೆನ್ನೆ ಮೇಲೆ ಬೆರಳಿಟ್ಟು ಇಶಾರೆ ಮಾಡಿದ. ಅರ್ಥವಾದ ಧರಣಿ ಕೆನ್ನೆಗೆ ಮೆಲ್ಲಗೆ ಏಟು ಕೊಟ್ಟಳು. ಕತೆ ಮುಂದುವರಿಯುವುದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.